ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವರ್ಷಾಂತ್ಯದ ಸಂಭ್ರಮದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆಯಲ್ಲಿ ಮಾಗಿ ಉತ್ಸವ ಇಂದು ಸಂಜೆ 4:30ಕ್ಕೆ ಜನಪ್ರತಿನಿಧಿಗಳಿಂದ ಚಾಲನೆ ದೊರಕಲಿದೆ. ಇಂದಿನಿಂದ ಡಿಸೆಂಬರ್ 31ರವರೆಗೆ ಮಾಗಿ ಉತ್ಸವ. ಅರಮನೆಯ ಆವರಣದಲ್ಲಿ ಪ್ರವಾಸಿಗರಿಗಾಗಿ ಮಾಗಿ ಉತ್ಸವ. ಹಲವು ವಿಧದ ಲಕ್ಷಾಂತರ ಹೂಗಳ ಪ್ರದರ್ಶನ, ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇರುವ ಕಲಾಕೃತಿಗಳು, ಸುಮಾರು 4 ಲಕ್ಷ ಹೂವುಗಳು, 35 ಜಾತಿಯ ಗಿಡಗಳು. ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸುಮಾರು 4 ಲಕ್ಷ ಹೂಗಳು, 35 ಜಾತಿಯ ಗಿಡಗಳು. ವರ್ಷಾಂತ್ಯದ ಸಂಭ್ರಮದಲ್ಲಿ ಇದೀಗ ಸಾಂಸ್ಕೃತಿಕ ನಗರಿ ಅಲ್ಲಿನ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ತಯಾರಿಗಳು ನಡೀತಾ ಇದೆ. ಮೈಸೂರು ಅರಮನೆಯಲ್ಲಿ ಮಾಗಿ ಉತ್ಸವ ಬಹಳ ಸಂಭ್ರಮ ಸಡಗರದಿಂದ ಜರುಗಲಿದೆ. ಇವತ್ತು ಸಂಜೆ 4:30ಕ್ಕೆ ಜನಪ್ರತಿನಿಧಿಗಳಿಂದ ಚಾಲನೆ ನೀಡಲಾಗುತ್ತೆ. ಇವತ್ತಿನಿಂದ ಡಿಸೆಂಬರ್ 31ರವರೆಗೂ ಮಾಗಿ ಉತ್ಸವ ನಡೆಯಲಿದೆ. ಅರಮನೆ ಆವರಣದಲ್ಲಿ ಪ್ರವಾಸಿಗರಿಗಾಗಿ ಈ ಮಾಗಿ ಉತ್ಸವ ಅರೇಂಜ್ ಮಾಡಲಾಗಿದೆ. ಸಾಲು ಮರದ ತಿಮ್ಮಕ್ಕ ಅವರ ಭಾವಚಿತ್ರ, ಕೃಷ್ಣ ರಾಧೆ ಮಾದರಿಯ ಮಹಿಳಾ ಕ್ರಿಕೆಟಿಗರ ಟ್ರೋಫಿ, ಛೋಟಾ ಭೀಮ್ ಸೇರಿ ಹಲವು ಆಕರ್ಷಕ ಕಲಾಕೃತಿಗಳು, 25,000 ವಿಭಿನ್ನ ರೀತಿಯ ಅಲಂಕಾರಿಕ ಹೂವಿನ ಕೊಂಡಗಳು, ಹೂವಿನಲ್ಲಿ ಅರಳಿರುವ ಶೃಂಗೇರಿ ದೇವಸ್ಥಾನದ ಮಾದರಿ, ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಮಾದರಿ. ಕಳೆದ ಈ ಬಾರಿಯಂತೆ ಮಾಗಿ ಉತ್ಸವಕ್ಕೆ ಪ್ರವೇಶ ಶುಲ್ಕ ನಿಗದಿಯಾಗಿದೆ. ವಯಸ್ಕರು ವಿದೇಶಿಗರಿಗೆ 30 ರೂಪಾಯಿ ಪ್ರವೇಶ ಶುಲ್ಕ ನಿಗದಿ ಮಾಡಿರೋದು. 10 ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳಿಗೆ 20 ರೂಪಾಯಿ, 10 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವರ್ಷಾಂತ್ಯದ ಸಂಭ್ರಮ ಮನೆ ಮಾಡಿದೆ. ಪ್ರವಾಸಿಗರಿಗಾಗಿ ವಿಶ್ವವಿಖ್ಯಾತ ಅರಮನೆಯ ಆವರಣದಲ್ಲಿ ಮಾಗಿ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಇವತ್ತು ಸಂಜೆ ಈ ಒಂದು ಮಾಗಿ ಉತ್ಸವಕ್ಕೆ ಚಾಲನೆಯನ್ನು ಕೊಡಲಾಗುತ್ತೆ. ಅರಮನೆಯ ಆವರಣದಲ್ಲಿ ಸುಮಾರು 4 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನು ಬಳಕೆ ಮಾಡುವ ಮುಖಾಂತರ ಹಲವು ಕಲಾಕೃತಿಗಳನ್ನು ನಿರ್ಮಾಣ ಮಾಡಿ ಪ್ರವಾಸಿಗರ ಕಣ್ತುಂಬಲಿಕ್ಕೆ ಅರಮನೆಯನ್ನ ಸಜ್ಜುಗೊಳಿಸಲಾಗಿದೆ. ಈಗ ನಾವು ಮೈಸೂರಿನ ಅರಮನೆಯ ಆವರಣದಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗಿರುವಂತಹ ಮಾಗಿ ಉತ್ಸವದ ಆವರಣದಲ್ಲಿದ್ದೇವೆ. ನಾವು ಗಮನಿಸಬಹುದು, ಪ್ರತಿ ವರ್ಷವೂ ಕೂಡ ವರ್ಷಾಂತ್ಯದ ಸಂಭ್ರಮ ಮೈಸೂರಿನಲ್ಲಿ ಇರುತ್ತೆ. ಮಾಗಿ ಉತ್ಸವವನ್ನ ಆಯೋಜನೆ ಮಾಡುವ ಮುಖಾಂತರ ಮೈಸೂರಿನ ಅರಮನೆ ಮಂಡಳಿ ಹಲವು ಹೂಗಳ ಕಲಾಕೃತಿಗಳನ್ನ ಮಾಡಲಾಗುತ್ತೆ. ಬಹಳ ಪ್ರಮುಖವಾಗಿ ಈ ಬಾರಿಯ ಮಾಗಿ ಉತ್ಸವದಲ್ಲಿ ವಿಶೇಷವಾಗಿ ಆಕರ್ಷಕವಾಗಿರತಕ್ಕಂಥದ್ದು ಇತ್ತೀಚೆಗೆ ನಿಧನರಾದಂತಹ ಸಾಲು ಮರದ ತಿಮ್ಮಕ್ಕ ಅವರ ಒಂದು ಕಲಾಕೃತಿಯನ್ನ ನಾವು ಗಮನಿಸಬಹುದು. ಪ್ರಮುಖವಾಗಿ ಅರಮನೆಗೆ ಬರುವಂತಹ ಪ್ರವಾಸಿಗರು ಮೊದಲಿಗೆ ಸಾಲು ಮರದ ತಿಮ್ಮಕ್ಕ ಅವರ ಒಂದು ಕಲಾಕೃತಿಯನ್ನ ಕಣ್ತುಂಬಿಕೊಳ್ತಾರೆ. ತದನಂತರ ಈಗ ನಾವು ಶೃಂಗೇರಿ ದೇವಸ್ಥಾನ ಏನಿದೆ, ಆ ಒಂದು ಶೃಂಗೇರಿ ಶಾರದಾಂಬೆಯ ಒಂದು ದೇವಸ್ಥಾನದ ಮಾದರಿಯಲ್ಲಿ ಹೂಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನವನ್ನು ಕೂಡ ನಾವು ಗಮನಿಸಬಹುದು. ಪ್ರತಿ ವರ್ಷ ಡಿಸೆಂಬರ್ 21ನೇ ತಾರೀಕು ಈ ಒಂದು ಮಾಗಿ ಉತ್ಸವ ಉದ್ಘಾಟನೆಯಾಗುತ್ತೆ. ತದನಂತರ 10 ದಿನಗಳ ಕಾಲ ಈ ಒಂದು ಮಾಗಿ ಉತ್ಸವ ನಡೆಯುತ್ತೆ. ಈ ಮಾಗಿ ಉತ್ಸವಕ್ಕೆ ಬರುವಂತಹ ಪ್ರವಾಸಿಗರಿರಬಹುದು. ಜೊತೆಗೆ ಮುಖ್ಯವಾಗಿ ಡಿಸೆಂಬರ್ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಿಗೆ ಬರತಕ್ಕಂಥದ್ದು ಕ್ರಿಸ್ಮಸ್. ಈ ಒಂದು ಕ್ರಿಸ್ಮಸ್ ಸಂದರ್ಭದಲ್ಲೂ ಕೂಡ ಸಾಲು ಸಾಲು ರಜೆಗಳಿರ್ತವೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯವಲ್ಲದೆ ಹೊರಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆ ಎಲ್ಲ ಪ್ರವಾಸಿಗರು ಈ ಒಂದು ಮಾಗಿ ಉತ್ಸವದಲ್ಲಿರ್ತಕ್ಕಂಥ ಹೂವಿನ ಕಲಾಕೃತಿಗಳನ್ನ ಕಣ್ತುಂಬಿಕೊಳ್ತಾರೆ. ಇವತ್ತು ಸಂಜೆ ಉದ್ಘಾಟನೆ ಆಗುವಂತಹ ಈ ಒಂದು ಮಾಗಿ ಉತ್ಸವದ ಸಿದ್ಧತಾ ಕಾರ್ಯ, ಅಂತಿಮ ಹಂತದ ಸಿದ್ಧತಾ ಕಾರ್ಯವನ್ನ ನಾವು ಗಮನಿಸಬಹುದು. ಸಾವಿರಾರು ಹೂವಿನ ಕುಂಡಗಳಿರಬಹುದು, ಜೊತೆಗೆ ವನ್ಯಜೀವಿಗಳು ಅಂದ್ರೆ ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳ ಒಂದು ಕಲಾಕೃತಿಗಳಿರಬಹುದು, ಇವೆಲ್ಲವೂ ಕೂಡ ಹೂಗಳಲ್ಲಿ ಹರಳಿ ನಿಂತಿದ್ದಾವೆ. ಈ ಅರಳಿ ನಿಂತಿರತಕ್ಕಂಥ ಎಲ್ಲ ಹೂಗಳ ಕಲಾಕೃತಿಗಳನ್ನ ಬರುವಂತಹ ಪ್ರವಾಸಿಗರು, ಮೈಸೂರಿಗರು ಇವರೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಮೈಸೂರಿಗೆ ಹೆಚ್ಚಿನದಾಗಿರುತ್ತೆ. ಅರಮನೆಗೆ ಬರತಕ್ಕಂಥವ್ರು ಮಾಗಿ ಉತ್ಸವದಲ್ಲಿ ಒಂದು ಕ್ರಿಸ್ಮಸ್ ಟ್ರೀ ಅನ್ನು ಕೂಡ ಕಣ್ತುಂಬಿಕೊಳ್ತಾರೆ. ಅಷ್ಟರ ಮಟ್ಟಿಗೆ ಮೈಸೂರಿನ ಮಾಗಿ ಉತ್ಸವ ಈ ಬಾರಿ ಬರತಕ್ಕಂಥ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ.
ಇವತ್ತು ಸಂಜೆಗೆ ಉದ್ಘಾಟನೆಯಾಗುವಂತಹ ಈ ಒಂದು ಮಾಗಿ ಉತ್ಸವ ಫಲಪುಷ್ಪ ಪ್ರದರ್ಶನ ಏನಿರುತ್ತೆ ಡಿಸೆಂಬರ್ 31ನೇ ತಾರೀಕಿನವರೆಗೆ ಅದ್ಧೂರಿಯಾಗಿ ಜರುಗುತ್ತೆ. ಬರುವಂತಹ ಪ್ರವಾಸಿಗರೆಲ್ಲರೂ ಕೂಡ ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಏನು ಫೋಟೋ ಗ್ಯಾಲರಿಯನ್ನು ಕೂಡ ಕಣ್ತುಂಬಿಕೊಳ್ತಾರೆ. ತದನಂತರ 31ನೇ ತಾರೀಕು ರಾತ್ರಿ 12 ಗಂಟೆಗೆ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುವಂತಹ ಅರಮನೆಯಿಂದ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲಾಗುತ್ತೆ. ಆ ಒಂದು ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದ್ರ ಜೊತೆಗೆ ವರ್ಷಾಂತ್ಯದಲ್ಲಿ ಪ್ರವಾಸಿಗರ ಕಣ್ತುಂಬಲಿಕ್ಕೆ ಮಾಗಿ ಉತ್ಸವ ಅದ್ಧೂರಿಯಾಗಿ ಸಿದ್ಧಗೊಳ್ಳುತ್ತಾ ಇದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್, TV5 ಮೈಸೂರು. Okay.